ಸಂತೋಷದ ಸುದ್ದಿ ಇವತ್ತು ದಿನ ಇನ್ನೊಂದು ಅಪತ್ರಗಳ ಜೊತೆ ಇನ್ನೊಂದು ಸಂತೋಷ ಸುದ್ದಿ ಅಂದ್ರೆ ಪುರಸಭೆಯಿಂದ ನಗರಸಭೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಖುಷಿಯನ್ನು ತಂದಿದೆ. ಮಾಂತೇಶ್ ಕಾಜಲ್ಗಿ ಅವರು ತಂದೆ ಕಾಲದಿಂದನೂ ಒಳ್ಳೆ ಕೆಲಸನ ಮಾಡಿ ಎಲ್ಲ ಕೆಲಸ ಮಾಡಿಲ್ಲ ಅಂದ್ರೆ 5 ಬಾರಿ MLA ಆಗಕ್ಕೆ ಸಾಧ್ಯ ಆಗಲ್ಲ. 5 ಬಾರಿ MLA ಮಾಡಿದಾರಂದ್ರೆ ಅವ್ರು ಇನ್ನ ಒಳ್ಳೆ ಕೆಲಸ ಮಾಡಿದಕ್ಕೇನೆ 5 ಬಾರಿ MLA ಆಗಿದ್ದಾರಂತ ನಾನು ಭಾವಿಸ್ತೀನಿ. ಎಲ್ಲ ಒಂದ್ ಕಡೆ ನನಗೆ ಲೀಡ್ ಬಗ್ಗೆ ನಾನು ಕೇಳಿದೆ, ಎಷ್ಟು ಜನ ಲೀಡ್ ನಿಂತು ಅಂತ. ಇಲ್ಲ ನಾ ಈ ಬಾರಿ 6900 ಲೀಡ್ ಆಯ್ತಂತ. ಇಂಥ ವ್ಯಕ್ತಿಗಳಿಗೆ ಕನಿಷ್ಠ 50,000 ಲೀಡಲ್ಲಿ ಗೆಲ್ಸ್ಬೇಕು ನೀವೆಲ್ಲ ಸೇರಿ. ಏನಕ್ಕಂದ್ರೆ ತಾಲೂಕು ಅಭಿವೃದ್ಧಿ ಆಗ್ತದೆ. ಇಂಥ ವ್ಯಕ್ತಿ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ. ಈಗ ನಾನು 5 ಬಾರಿ ನಾನು MLA ಆಗಿದ್ದೀನಿ ಮಾತೇಶಣ್ಣ. ನನ್ನ ಕ್ಷೇತ್ರಕ್ಕೆ ನಾನು ಚುನಾವಣೆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ನನ್ನ ಕ್ಷೇತ್ರಕ್ಕೆ ಹೋಗಲ್ಲಮ್ಮ. ಒಂದೇ ದಿನ ಹೋಗಿ ಒಂದು ಅರ್ಜಿ ಹಾಕ್ಬಿಟ್ಟು ಒಂದು 3 ಗಂಟೆ ರೋಡ್ ಶೋ ಮಾಡ್ತೀನಿ. ಜನ ನನ್ನ 5 ಬಾರಿ ನನ್ನ ಗೆಲ್ಸಿದ್ದಾರೆ. ಮೊದಲೇ ಬಾರಿ ನಾನು ಗೆಲ್ಸಿದ್ದು ಮಾಂತೇಶಣ್ಣ 3900 ಅಂತರದಲ್ಲಿ ಗೆಲ್ಸಿದ್ರು ಮೊದಲೇ ಎಲೆಕ್ಷನ್. 2ನೇ ಎಲೆಕ್ಷನ್ 20,000 ಲೀಡಲ್ಲಿ ಗೆದ್ದೆ. 3ನೇ ಎಲೆಕ್ಷನ್ 30,000 ಲೀಡಲ್ಲಿ ಗೆದ್ದೆ. 4ನೇ ಎಲೆಕ್ಷನ್ 39,000 ಗೆದ್ದೆ. ಮೊನ್ನೆ 3 ಗಂಟೆ ನಾನು ಪ್ರಚಾರಕ್ಕೆ ಹೋಗಿರೋದು 55,000 ಅಂತರದಲ್ಲಿ ಲೀಡಲ್ಲಿ ನಾನು ಗೆದ್ದಿದ್ದೀನಿ. ಅಂದ್ರೆ ಜನತಾದಳದಲ್ಲಿ 3 ಬಾರಿ MLA ಆಗಿದ್ದೀನಿ. ಅವಾಗ ಕಾಂಗ್ರೆಸ್ ಡಿಪಾಸಿಟ್ ಇಲ್ಲ. ಕಾಂಗ್ರೆಸ್ ಬಂದೆ ಜನತಾದಳ ಡಿಪಾಸಿಟ್. ಅಂದ್ರೆ ಜನ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಜನ ಕೈ ಬಿಡಲ್ಲ ಅಂತ ಹೇಳಕ್ ಬಯಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಜನ ನೋಡಲ್ಲ, ಪಕ್ಷ ಭೇದ ಜಾತಿ ಏನೇನೂ ನೋಡಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಜನ ಜೊತೆ ಕೈ ಹಿಡಿತಾರಂತ ಹೇಳಿ ಮುಂದಿನ ದಿನ ಅಲ್ಲಿ ಬಹಳ ಸೀನಿಯರ್ ಆಗಿಬಿಟ್ಟಿದ್ದಾರೆ. ಮುಂದಿನ ದಿನ ಅಲ್ಲಿ ಇವ್ರು ನಾನು ಭಾವಿಸ್ತಾ ಇದ್ದಾರೆ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ನಮ್ಮ ಅಭಿಪ್ರಾಯನ ಹೇಳ್ಬೋದು ಅಷ್ಟೇ. ಅಂದ್ರೆ ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್. ಮುಂದಿನ ದಿನ ಅಲ್ಲಿ 5 ಬಾರಿ MLA ಸೀನಿಯರಿಟಿ ಆಗಿದ್ದಾರೆ. ಮುಂದಿನ ದಿನ ಅಲ್ಲಿ ಇವರು ಮಂತ್ರಿ ಆಗ್ಬೇಕಂತ ನೀವು ಹೇಳಿ ಭಾವಿಸ್ತಾ ಇದ್ದೀರಾ. ನಾನು ಭಾವಿಸಿ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸ್ಲಮ್ ಬೋರ್ಡ್ ಅಲ್ಲೋಣ ಈಗ 4 ಎಲ್ಲ ಫ್ರೀ ಮಾಡಿಬಿಟ್ಟು ನಿಮ್ಮಲ್ಲಿ 3rd ಸ್ಟೇಜಲ್ಲಿ ಸ್ಟೇಜ್ ವೈಸ್ ಮಾಡಿಬಿಟ್ಟಿದ್ದೀವಿ. ನಾವು ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ಟಿದ್ದೀವಿ. ಸೆಕೆಂಡ್ ಸ್ಟೇಜಲ್ಲಿ ಬರೋ ತಿಂಗಳು 24ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ. 42,345 ಮನೆ ಕೊಡ್ತಾ ಇದೀವಿ. 3rd ಸ್ಟೇಜ್ ಮೇದಲ್ಲಿ 3rd ಸ್ಟೇಜಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಕಮಿಷನರ್ ಸಾಹೇಬರು ಏನು ಹೇಳ್ತಾ ಇದ್ರು, 400 ಮನೆಗಳನ್ನು ಈ ಮೈಲುಂಗಲ್ದು 400 ಮನೆಗಳನ್ನು 3rd ಸ್ಟೇಜಲ್ಲಿ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದು ಎಷ್ಟೆಲ್ಲ ಕಷ್ಟ ಆಗಲಿ ಎಷ್ಟೆಲ್ಲ ತೊಂದರೆ ಆಗಲಿ ಆ ದುಡ್ಡನ್ನು ನಾನು ಕೊಡ್ತೀನಿ. 2026 ಕೊನೆವರೆಗೂ 2,30,000 ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಖಂಡಿತ ಬರೋ ವರ್ಷದವರೆಗೆ ಏನು 10 ವರ್ಷದಿಂದ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. 2,30,000 ಮನೆ ಜನವರಿ 26 ಡಿಸೆಂಬರ್ ಕೊನೆವರೆಗೂ ಆ ಎಲ್ಲ ಮನೆಗಳು ಕೊಡ್ತೀನಿ ಅಂತ ಹೇಳ್ತಾ, ಆಮೇಲೆ ನಮ್ಮ ULB ಸ್ಕೀಮ್ ನಮಗೆಲ್ಲ ಗೊತ್ತಿದೆ. ಇನ್ನೊಂದು ಸುದ್ದಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಾನು. ನಮ್ಮ ಸರ್ಕಾರ ಅದು ಚಿಂತನೆ ಇದೆ, ಮುಖ್ಯಮಂತ್ರಿಗಳದ್ದು ಚಿಂತನೆ ಇದೆ. ULB ಸ್ಕೀಮ್ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಏನು ಇವತ್ತು 1,20,000 ನಾವು ಕೊಡ್ತಾ ಇದೀವಿ. 1,20,000 4 ಕಂತಲ್ಲಿ ಕೊಡ್ತೀವಿ. ಏನೇನು ಪಾಪ ಆಗಲ್ಲ. 1,20,000 ಮನೆ ಕಟ್ಟಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳು ಚಿಂತನೆ ಇದೆ. ಅದು ಏನು 1,20,000 ಕೊಡ್ತೀವಿ, ಅದು SC ST 4 ಲಕ್ಷ ಮಾಡಬೇಕು, ಜನರಲ್ಗೆ 3 ಲಕ್ಷ ಮಾಡ್ಬೇಕಂತ ನಮ್ಮ ಸರ್ಕಾರದ ಚಿಂತೆ ಇದೆ. ಮುಖ್ಯಮಂತ್ರಿಗಳು ಚಿಂತೆ ಇದೆ. ಇವತ್ತು ಮಾಂತೇಶ್ ಕಾಜಲ್ಗಿ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ತುಂಬಾ ಖುಷಿ ಸಂತೋಷನಾಯ್ತು. ನಿಮ್ ಜೊತೆ ನಾವು ಇದ್ದೀವಿ. ನಿಮ್ ತಾಲೂಕು ಯಾವತ್ತೂ ನೀವು ಪರ್ಸನಲ್ ಕೆಲಸ ಎಂದೂ ನಮ್ಗೆ ಬಂದು ಕೇಳಿಲ್ಲ. ನೀವು ಬಂದು ಕೇಳದೆ ನಿಮ್ ತಾಲೂಕು ಅಭಿವೃದ್ಧಿಗೋಸ್ಕರ ನೀವು ಬಂದು ಕೇಳ್ತೀರಾ. ನಿಮ್ ಜೊತೆ ನೀವೇನು ಹೇಳಿದ್ರು ಆ ಕೆಲಸ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು ಆಸಿಫ್ ಸೇಠ್ ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಗೆಲ್ಲ ಒಳ್ಳೇದಾಗಲಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.